ಪ್ರಕೃತಿಯ ಮೇಲಿನ ಮಾನವನ ನಿರಂತರ ದೌರ್ಜನ್ಯದ ಪ್ರತಿಫಲವೇ ಈ ದಶಕದೀಚೆ ನಡೆದ ಜೋಡುಪಾಲ, ವಯನಾಡು, ಶಿರೂರು ದುರಂತ. ಆದರೂ ನಮ್ಮ ಅಧಿಕಾರಿಗಳು, ಜನಪ್ರತಿನಿಧಿಗಳು ಪಾಠ ಕಲಿತಿಲ್ಲ. ಇದೇ ಮಾದರಿಯ ದುರಂತಕ್ಕೆ ಆಹ್ವಾನ ನೀಡುವಂತೆ ಮಂಗಳೂರು ಮೂಡುಬಿದಿರೆ ರಾಷ್ಟ್ರೀಯ ಹೆದ್ದಾರಿ 169ರ ಕಾಮಗಾರಿ ನಡೆಯುತ್ತಿದೆ. ಮಂಗಳೂರು ಮೂಡುಬಿದಿರೆಗೆ ಸಾಗುವ ರಾಷ್ಟ್ರೀಯ ಹೆದ್ದಾರಿ 169 ಚತುಷ್ಪಥವಾಗಿ ವಿಸ್ತರಣೆಯಾಗ್ತಿದೆ. ಕೆಲವೆಡೆ ನಿಯಮಗಳನ್ನು ಗಾಳಿಗೆ ತೂರಿ ಅವೈಜ್ಞಾನಿಕವಾಗಿ ಗುಡ್ಡ ಕತ್ತರಿಸಲಾಗಿದ್ದು, ಮಳೆಗೆ ಅಲ್ಲಲ್ಲಿ ಗುಡ್ಡ ಕುಸಿಯಲಾರಂಭಿಸಿದೆ. ಕೆಲವೆಡೆ ತಗ್ಗು ಪ್ರದೇಶಗಳಿಗೆ ಕೇವಲ ಮಣ್ಣು ತುಂಬಿಸಿ ರಸ್ತೆ ನಿರ್ಮಿಸಲಾಗಿದೆ. ಮಳೆ ಹೆಚ್ಚಾಗುತ್ತಿದ್ದಂತೆ ಹೊಸದಾಗಿ ನಿರ್ಮಾಣಗೊಂಡ ರಸ್ತೆಗಳು ಬಿರುಕು ಬಿಡಲಾರಂಭಿಸಿದೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ವಾಮಂಜೂರು ಬಳಿಯ ಕೆತ್ತಿಕಲ್ನಲ್ಲಿ ಈ ಚತುಷ್ಪಥ ಕಾಮಗಾರಿ ಹಾದು ಹೋಗಿದೆ. ಕೆತ್ತಿಕಲ್ ಪ್ರದೇಶವು ಜೇಡಿ ಮಣ್ಣಿನ ಪ್ರದೇಶವಾಗಿದ್ದು, ಮಳೆ ಬಿದ್ದರೆ ಮಣ್ಣು ಮತ್ತಷ್ಟು ಮೆದುವಾಗುತ್ತೆ. ಇಂತಹ ಕೆತ್ತಿಕಲ್ ಗುಡ್ಡ ಪ್ರದೇಶವನ್ನ ಜೆಸಿಬಿ, ಹಿಟಾಚಿ ಬಳಸಿ ಕೊರೆಯಲಾಗಿದೆ. ಇದರಿಂದ ಭೂಗರ್ಭದೊಳಗೆ ಮತ್ತಷ್ಟು ಹಾನಿಯಾಗಿದೆ. ಸದ್ಯ ಇಲ್ಲಿ ಗೇಬ್ರಿಯಲ್ ವಾಲ್ ನಿರ್ಮಿಸಿದ್ರು ಮಳೆಗಾಲದ 4 ತಿಂಗಳು ಅಗೆದ ಈ ಪ್ರದೇಶದಲ್ಲಿ ನೀರಿನ ಒರತೆ ಸೃಷ್ಟಿಯಾಗ್ತಾ ಇದ್ದು, ಸಣ್ಣ ಝರಿಯಂತೆ ಗುಡ್ಡದಿಂದ ನೀರು ಸದಾ ಹರಿಯುತ್ತಿರುತ್ತೆ. ಇನ್ನೊಂದೆಡೆ ಮೆದು ಮಣ್ಣಾದ ಕಾರಣ ಭೂಸವಕಳಿ ಪದೇ ಪದೇ ನಡೆಯುತ್ತಿದೆ. ಜೊತೆಗೆ ಪ್ರಮುಖ ಹೆದ್ದಾರಿಯ ಕೆಳಭಾಗ ತೀರಾ ಕಂದಕ ಪ್ರದೇಶವಾಗಿದ್ದು, ಅದನ್ನ ತಡೆಗೋಡೆ ನಿರ್ಮಿಸಿ ಮಣ್ಣಿನಿಂದ ತುಂಬಿಸಿಕೊಂಡು ಎತ್ತರಿಸಲಾಗ್ತಿದೆ. ಇಷ್ಟೊಂದು ಎತ್ತರಕ್ಕೆ ಮಣ್ಣು ತುಂಬಿಸಿ ಕಾಮಗಾರಿ ನಡೆಸೋದು ಅಪಾಯಕಾರಿಯಾಗಿದ್ದು, ಯಾವಾಗ ಇದು ಕುಸಿಯುತ್ತೆ ಹೇಳಲ ಸಾಧ್ಯ. ಈಗ ನಾವು ಇಲ್ಲಿ ಮಂಗಳೂರಿಂದ ಮೂಡುಬಿದಿರೆ ಕಾರ್ಕಳಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಒಂದು ಚತುಷ್ಪಥ ರಸ್ತೆ ನಡೀತಾ ಇದೆ ಕೆಲವು ವರ್ಷಗಳಿಂದ. ಈಗ ಒಂದು ಕೊನೆಯ ಹಂತದಲ್ಲಿದೆ. ಬಟ್ ಇವಾಗ ಈ ಮಳೆಗಾಲಕ್ಕೆ ಇದರ ಬಣ್ಣ ಬಯಲಾಗಿದೆ ಅಂತ ಹೇಳ್ಬೋದು. ಅಲ್ಲಲ್ಲಿ ಗುಡ್ಡ ಜರಿತಾ ಇದೆ, ರಸ್ತೆ ಕುಸಿತಾ ಇದೆ. ಬಟ್ ಇದರ ಕಾಮಗಾರಿ ಮಾಡಿದಂತ ಒಂದು ಯಾವುದು DBL ಕಂಪನಿ, ಇದು ಉತ್ತರ ಭಾರತ, ಇಲ್ಲಿ ಮಣ್ಣಿನ ಪರಿಸ್ಥಿತಿ ಆಗಲಿ, ಎಷ್ಟು ಮಳೆ ಬರ್ತದೆ ಅಂತ ಹೇಳುವ ಒಂದು ಇವರಿಗೆ ಪರಿಜ್ಞಾನ ಇಲ್ಲದೆ ಇದೆಲ್ಲ ಅವಾಂತರಗಳಾಗಿದೆ. ನೀವು ನೋಡಿರ್ಬೋದು, 2 ದಿವಸ ಇಲ್ಲಿ ಮೂಡುಬಿದಿರೆ ಹತ್ರ ರಿಟೈನಿಂಗ್ ವಾಲ್ ಬಿದ್ದು ಮಣ್ಣು ಕುಸಿತ ಆಗಿದೆ. ನಾನು ಈಗ ನೋಡ್ತಾ ಇರೋ ಪ್ರಕಾರ ಮಂಗಳೂರಿಂದ ಈ ಕಾರ್ಕಳ ಮೂಡುಬಿದಿರೆ ರೂಟ್ ಅಲ್ಲಿ ಕೆಲವು ಕಡೆ ಮಣ್ಣು ಕುಸಿತ ಇನ್ನೂ ಆಗುವ ಲಕ್ಷಣ ಇದೆ. ಈಗ ಕೆತ್ತಿಕಲ್ಲಲ್ಲಿ ಏನು ಸಾಯಿಲ್ ಟೆಕ್ನಾಲಜಿ ಅಂತ ಹೇಳಿ ಒಂದು ಕಾಮಗಾರಿ ಮಾಡಿದ್ರು, ಈಗಲೂ ಅದು ಕುಸಿತಾ ಇದೆ. ಯಾವ ಕ್ಷಣದಲ್ಲಿ ಆ ಇಡೀ ಗುಡ್ಡ ರಸ್ತೆಗೆ ಬಂದು ಬೀಳುವಂತ ಪರಿಸ್ಥಿತಿ ಉಂಟಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅಲ್ಲಿ ಮೇಲ್ಗಡೆಯಿಂದ ಮಳೆ ನೀರು ಇದರ ಒಳಗೆ ಇಂಗುವಿಕೆಯಿಂದಾಗಿ ಬರ್ತಾ ಇದೆ. ಯಾವಾಗ ಮಳೆ ನೀರು ಅದನ್ನು ಇಂಗುವಿಕೆ ನಿಲ್ಲಿಸಿದ್ದರೆ ಈ ಒಂದು ಯಾವುದೇ ಟೆಕ್ನಾಲಜಿ ಮಾಡಿದ ಕಾಮಗಾರಿ ಅದು ಉಪಯೋಗ ಆಗುದಿಲ್ಲ. ಇನ್ನೊಂದು ವಿಚಿತ್ರ ಅಂತ ಹೇಳಿದ್ರೆ, ನೀವು ಇಲ್ಲಿ ಕಾಮಗಾರಿಯಲ್ಲಿ ನೋಡ್ಬೋದು, ಈ ಮಳೆ ನೀರು ಹೋಗುವಂತ ಒಂದು ಈ ರಸ್ತೆಯಿಂದ ಚರಂಡಿಗೆ ಮಾಡುವಂತ ಪೋಲ್ ಇದೆಯಲ್ಲ, ಅದನ್ನು ಎತ್ತರದಲ್ಲಿ ಇಟ್ಟಿದ್ದಾರೆ. ಯಾವ ಒಂದು ಪರಿಜ್ಞಾನ ಇಲ್ಲದ ಇಂಜಿನಿಯರ್ ಅಂತ ಹೇಳ್ಬೋದು. ಮಳೆ ನೀರು ಯಾವಳು ಕೆಳಗಿಂದ ಮೇಲೆ ಹೋಗುದಿಲ್ಲ, ಮೇಲಿಂದ ಕೆಳಗೆ ಬರುವುದು. ನೀವು ಇಡೀ ರಸ್ತೆ ಉದ್ದಕ್ಕೂ ಕಾಮಗಾರಿಯಲ್ಲಿ ಇದರ ಅವಾಂತರಗಳನ್ನು ನೋಡ್ಬೋದು. ಮತ್ತೆ ನೋಡಿರ್ಬೋದು, ಈ ಕುಡುಪು ಬಳಿಯಲ್ಲಿರುವ ಒಂದು ಅಂಡರ್ ಪಾಸಿನ ಮೇಲಿದ್ದ ಮಣ್ಣು ಮಳೆಗೆ ಜಗ್ಗಿ ವಾಹನ ಚಾಲಕರಿಗೆ ಮತ್ತು ದ್ವಿಚಕ್ರ ವಾಹನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇಂಥದ್ದು ಹಲವು ಕಡೆ ಇದೆ. ದಯವಿಟ್ಟು ನಾವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹತ್ರ ಕೇಳಿಕೊಳ್ಳುವುದೆಂದರೆ, ಈ ಮಳೆಗಾಲದಲ್ಲಿ ಇನ್ನೂ ಅವಘಡ ಅವಾಂತರ ಆಗುವುದಕ್ಕಿಂತ ಮುಂಚೆ ಎಚ್ಚೆತ್ತು ಎಲ್ಲೆಲ್ಲ ಸಮಸ್ಯೆಗಳಿದೆ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಪರಿಹಾರ ಕಲ್ಪಿಸಬೇಕು. ಮತ್ತೊಂದು, ಇಲ್ಲಿಯ ಒಂದು ಸ್ಥಳೀಯ ಇಂಜಿನಿಯರ್ಗಳನ್ನು, ರಿಟೈರ್ಡ್ ಆದ PW ಇರ್ಬೋದು ಅಥವಾ ಲೋಕೋಪಯೋಗಿ ಬೇರೆ ಬೇರೆ ಇಲಾಖೆ ಇಂಜಿನಿಯರ್ಗಳನ್ನು ಸ್ವಲ್ಪ ಸಲಹೆಗಾರರನ್ನು ನೇಮಿಸಿಕೊಂಡು ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡಬೇಕಂತೇಳಿ ನನ್ನ ಆಗ್ರಹ. ಕುಡುಪುವಿನಲ್ಲೂ ಹೆದ್ದಾರಿ ಒಂದೆಡೆ ಬಿರುಕು ಬಿಟ್ಟಿದ್ರೆ ಇನ್ನೊಂದೆಡೆ ಕುಸಿಯುವ ಭೀತಿಯಲ್ಲಿದೆ. ಇನ್ನು ಗಂಜಿಮಠ ಭಾಗದ ಪರಿಸ್ಥಿತಿಯಂತೂ ಹೇಳತೀರದು. ಇಲ್ಲಿ ಬೃಹತ್ ಹೊಂಡಕ್ಕೆ ಕೇವಲ ಮಣ್ಣು ತುಂಬಿಸಿ ರಸ್ತೆ ನಿರ್ಮಿಸಲಾಗಿದೆ. ಆದರೆ ಆ ಮಣ್ಣು ಕೊಚ್ಚಿ ಹೋಗದಂತೆ ತಡೆಯಲು ತಡೆಗೋಡೆ ನಿರ್ಮಿಸಿಲ್ಲ. ಭಾರಿ ಮಳೆಗೆ ಈ ಮಣ್ಣು ಕುಸಿದು ಬಿದ್ರೆ ಇಡೀ ರಸ್ತೆಯೇ ಕೊಚ್ಚಿ ಹೋಗುವ ಅಪಾಯ ಎದುರಾಗಿದೆ. ಈ ಹೆದ್ದಾರಿ ಕಾಮಗಾರಿಯನ್ನು JBL ಕಂಪನಿ ವಹಿಸಿಕೊಂಡಿದ್ದು, ಕರಾವಳಿಯ ಭೌಗೋಳಿಕ ಸ್ಥಿತಿಯನ್ನ ಪರಿಶೀಲನೆ ನಡೆಸದೆ ಸ್ಥಳೀಯ ಇಂಜಿನಿಯರ್ಗಳ ಸಹಕಾರ ಪಡೆಯದೆ ಮಾಡಿರೋದೇ ಇಂತಹ ಅನಾಹುತಕ್ಕೆ ಕಾರಣ. ಆದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಬಗ್ಗೆ ತಂತ್ರಜ್ಞರ ತಂಡ ಮತ್ತೊಮ್ಮೆ ಅಧ್ಯಯನ ನಡೆಸದಿದ್ರೆ ಭವಿಷ್ಯದಲ್ಲಿ ಕೆತ್ತಿಕಲ್, ಗಂಜಿಮಠ, ಕುಡುಪು ದುರಂತದ ಆತಂಕ ತಪ್ಪಿದ್ದಲ್ಲ.